ಇಂದಿನ ದಿನ ನಾವು ಬಾಗಲೋಡಿಯ ದೇವರಾಯ ಅವರು ಬರೆದಿರುವ ಮಗ್ಗದ ಸಾಹೇಬ ಎಂಬ ಪಾಠದ ಸಂವಾದ ಕಾರ್ಯಕ್ರಮವನ್ನು ಮಾಡುತ್ತಿದ್ದೇವೆ. ಮೊದಲನೆಯದಾಗಿ ಕೋಮು ಸಾಮರಸ್ಯಕ್ಕೆ ಸಾಕ್ಷಿಯಾದ ಸನ್ನಿವೇಶಗಳನ್ನು ತಿಳಿಸಿಕೊಡಲು ಬರುತ್ತಿದ್ದಾರೆ ನನ್ನ ಸಹೋದರ ಹೇಮಂತ್ ಅವರು. ಎಲ್ಲರಿಗೂ ಮಧ್ಯಾಹ್ನದ ಶುಭೋದಯಗಳು. ನನ್ನ ಹೆಸರು ಹೇಮಂತ್. ನಾನು 8ನೇ ತರಗತಿ ಡಿ ವಿಭಾಗದಲ್ಲಿ ಓದುತ್ತಿದ್ದೇನೆ. ಇಂದಿನ ದಿವಸ ತಿಳಿಸಿಕೊಡುವುದೇನೆಂದರೆ ಮಗ್ಗದ ಸಾಹೇಬ ಪಾಠದಿಂದ ಕೋಮು ಸಾಮರಸ್ಯಕ್ಕೆ ಕಾರಣವಾದ ಅಂಶಗಳ ಬಗ್ಗೆ ತಿಳಿಸಿಕೊಡುತ್ತೀನಿ. ಮಗ್ಗದ ಸಾಹೇಬ ಎಂದರೆ ಅಬ್ದುಲ್ ರಹೀಂ ಸಾಹೇಬ್. ಅವರು ಮಗ್ಗವನ್ನು ಮುಟ್ಟದೆ 20 ವರ್ಷಕ್ಕೂ ಹೆಚ್ಚಾಗಿತ್ತು. ಆದರೂ ಅವರನ್ನು ಮಗ್ಗದ ಸಾಹೇಬ ಎಂದು ಕರೆಯುವುದು ವಾಡಿಕೆ. ಅವರ ಪೂರ್ವಜರು ಸಾಹೇಬ್ ಬಹದ್ದೂರ್ ಮಗ್ಗದ ಹುಸೇನ್ ಸಾಹೇಬರು. ಅವರು ಜನಪ್ರಿಯರು ಹಾಗೂ ಧನವಂತ ವ್ಯಕ್ತಿಯಾಗಿದ್ದರು. ಅವರು ಮಸೀದಿ ಮಾತ್ರವಲ್ಲ, ದೇವಸ್ಥಾನವನ್ನು ಕಟ್ಟಿಸಿದ್ದರು. ಇಂದಿಗೂ ಈ ದೇವಸ್ಥಾನದ ರಥೋತ್ಸವ ಸಮಯದಲ್ಲಿ ಹುಸೇನ್ ಸಾಹೇಬರ ಹಿರಿಯ ಮನೆತನದವರಿಗೆ ಎಲ್ಲರಿಗಿಂತಲೂ ಮೊದಲಾಗಿ ಪ್ರಸಾದ ಪಡೆಯುವ ಹಕ್ಕಿದೆ. ಇಂತಹ ಸಂಪ್ರದಾಯಗಳು ಇಂದಿಗೂ ಕರ್ನಾಟಕದಲ್ಲಿ ನಡೆಯುತ್ತಿದೆ. ಇದರಿಂದ ನಮ್ಮ ಪೂರ್ವಜರಲ್ಲಿ ಘನತೆ, ಸದ್ಭಾವನೆ, ಸದಾಚಾರ ಇದ್ದವು ಎಂದು ತಿಳಿಯುವುದು. ಉದಾಹರಣೆಗೆ ಲೇಖಕರ ಹುಟ್ಟಿನ ಪಕ್ಕದಲ್ಲಿ ಮುಸಲ್ಮಾನರ ವಸತಿ ಇದೆ. ಅಲ್ಲಿ ಮುಸಲ್ಮಾನರ ಒಂದು ಪವಿತ್ರ ಸ್ಥಾನವಿದೆ. ಅಲ್ಲಿ ಮುಸಲ್ಮಾನರ ಪವಿತ್ರ ಸ್ಥಾನ ಊಸ್ ಎಂಬ ಪವಿತ್ರ ಸ್ಥಾನವಿದೆ. ಅಲ್ಲಿ ಧಾರ್ಮಿಕ ಉತ್ಸವದ ಕಾಲದಲ್ಲಿ ಹಿಂದೂ ಧರ್ಮದ ಒಬ್ಬ ಪ್ರತಿನಿಧಿ ಇದ್ದೇ ಇರಬೇಕೆಂಬ ಸಂಪ್ರದಾಯ ಇದೆ. ಹಾಗೆಯೇ ಕೃಷ್ಣಾಷ್ಟಮಿ, ಗಣೇಶ ಚತುರ್ಥಿಗಳ 3 ದಿನ ಮುಸಲ್ಮಾನ ಪ್ರತಿಷ್ಠಿತ ಮುಖ್ಯಸ್ಥರು ನಮ್ಮ ಮನೆಗೆ ಬಂದು ಕುಶಲೋಪಚಾರಗಳನ್ನು ಮಾತನಾಡಿಸುವುದು, ನಾವು ಅವರಿಗೆ ಮೋದಕ, ಉಂಡೆ, ಚಕ್ಕುಲಿ ಇತ್ಯಾದಿ ಭಕ್ಷ್ಯ ಭೋಜನಗಳನ್ನು ವಿತರಣೆ ಮಾಡುವ ಸಂಪ್ರದಾಯ ಇತ್ತು. ಒಂದು ಬಾರಿ ಲೇಖಕರ ತಾಯಿಗೆ ಕಾಯಿಲೆ ಬಿದ್ದ ಕಾರಣ ತಂದೆಯವರ ಅಂಗಡಿಯಿಂದ ಲಡ್ಡುಗಳನ್ನು ಕೊಂಡುಕೊಟ್ಟುದಕ್ಕೆ ಅವರಿಗೆ ಸಿಟ್ಟು ಬಂದಿತು. ರಾಯರೇ, ಅಂಗಡಿಯಿಂದ ತೆಗೆದುಕೊಳ್ಳಲು ನಮ್ಮಲ್ಲಿ ಹಣವಿಲ್ಲವೇ? ಮನೆಯಲ್ಲಿ ಕಾಯಿಲೆ ಬಿದ್ದರೆ ಒಂದು ತುಂಡು ಕಲ್ಲು ಸಕ್ಕರೆ ಅಥವಾ ಬೆಲ್ಲದ ಹರಳನ್ನು ಕೊಡಿ. ಅದನ್ನು ಹಬ್ಬದ ಪ್ರಸಾದವೆಂದು ತೆಗೆದುಕೊಳ್ಳುವ ಸಂಪ್ರದಾಯ ತಲತಲಾಂತರದಿಂದ ಬಂದಿದೆ. ಆದರೆ ಅಂಗಡಿಯ ಮಿಠಾಯಿಗಳನ್ನು ಕೊಟ್ಟು ಪ್ರಸಾದವೆಂದು ಹೇಳುವುದು ಸರಿಯೇ ಎಂದು ಕೇಳಿಬಿಟ್ಟರು. ಇಷ್ಟು ಹೊತ್ತು ನಾನು ನಿಮಗೆ ಮಂಡನೆ ಮಾಡಿದ ವಿಷಯದ ಬಗ್ಗೆ 2 ಪ್ರಶ್ನೆಗಳನ್ನು ಕೇಳಲು ಬಯಸುತ್ತೇನೆ. ಮಗ್ಗದ ಸಾಹೇಬ ಅಂದರೆ ಯಾರು? ಮಗ್ಗದ ಸಾಹೇಬ್ ಅವನು ಮಗ್ಗವನ್ನು ಮುಟ್ಟದೆ ಎಷ್ಟು ವರ್ಷವಾಗಿತ್ತು? 20 ವರ್ಷಕ್ಕೂ ಹೆಚ್ಚಾಗಿತ್ತು. ಇಷ್ಟು ಹೊತ್ತು ನನಗೆ ಕೋಮು ಸಾಮರಸ್ಯಕ್ಕೆ ಕಾರಣವಾದ ಅಂಶಗಳ ಬಗ್ಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಧನ್ಯವಾದಗಳು. ಕೋಮು ಸಾಮರಸ್ಯಕ್ಕೆ ಸಾಕ್ಷಿಯಾದ ಕಾರಣಗಳನ್ನು ತಿಳಿಸಿಕೊಟ್ಟ ಹೇಮಂತ್ ಅವರಿಗೆ ಧನ್ಯವಾದಗಳು. ಮತ್ತೆ ಮಗ್ಗದ ಹುಸೇನ್ ಸಾಹೇಬರ ಹಿರಿಯ ಪ್ರತಿನಿಧಿಗೆ ರಥೋತ್ಸವದ ಸಮಯದಲ್ಲಿ ಎಲ್ಲರಿಗಿಂತಲೂ ಮುಂದಾಗಿ ಪ್ರಸಾದ ಪಡೆಯುವ ಹಕ್ಕಿತ್ತು. ಮತ್ತೆ ಮಗ್ಗದ ಹುಸೇನ್ ಸಾಹೇಬರು ಮಸೀದಿಯ ಜೊತೆಗೆ ದೇವಸ್ಥಾನವನ್ನು ಕೂಡ ಕಟ್ಟಿಸಿಕೊಟ್ಟರು. ಉತ್ಸವ ಕಾಲದಲ್ಲಿ ಹಿಂದೂಗಳು ಮುಸಲ್ಮಾನರ ಮನೆಗೆ ಹೋಗುತ್ತಿದ್ದರು ಮತ್ತು ಕೃಷ್ಣಾಷ್ಟಮಿ, ಗಣೇಶ ಚತುರ್ಥಿಗಳಲ್ಲಿ ಮುಸಲ್ಮಾನರು ಹಿಂದೂಗಳ ಮನೆಗೆ ಬರುತ್ತಿದ್ದರು ಎಂದು ತಿಳಿಸಿಕೊಟ್ಟ ನನ್ನ ಸಹೋದರ ಹೇಮಂತ್ ಅವರಿಗೆ ಧನ್ಯವಾದಗಳು. ಮುಂದಿನದಾಗಿ ಅಬ್ದುಲ್ ರಹೀಮನಿಗೆ ಮಗ್ಗದ ಬಗೆಗೆ ಕೋಪ ಉಂಟಾಗಲು ಕಾರಣವೇನು ಎಂಬುದನ್ನು ತಿಳಿಸಿಕೊಡಲು ಬರುತ್ತಿದ್ದಾರೆ ನಮ್ಮ ಸಹೋದರಿ ದೃಷ್ಟಿ ಅವರು. ಎಲ್ಲರಿಗೂ ಮಧ್ಯಾಹ್ನದ ಶುಭಾಶಯಗಳು. ನನ್ನ ಹೆಸರು ಸೃಷ್ಟಿಕೆ. ನಾನು 8ನೇ ತರಗತಿ ಡಿ ವಿಭಾಗದಲ್ಲಿ ನನ್ನ ವಿದ್ಯಾಭ್ಯಾಸವನ್ನು ನಡೆಸುತ್ತಿದ್ದೇನೆ. ನಾನು ನಿಮಗೆ ತಿಳಿಸಿಕೊಡುವ ವಿಷಯವೇನೆಂದರೆ ಅಬ್ದುಲ್ ರಹೀಮನಿಗೆ ಮಗ್ಗದ ಸಾಹೇಬ ಎಂದು ಹೇಳಿದರೆ ಯಾಕೆ ಸಿಟ್ಟು ಬರುತ್ತಿತ್ತು ಅದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದು ಹೇಗೆ ಇರಲಿ, ಈಗ ಅಬ್ದುಲ್ ರಹೀಮನಿಗೆ ಮಗ್ಗದ ಸಾಹೇಬ ಎಂದು ಹೇಳಿದರೆ ಬಹಳ ಸಿಟ್ಟು ಬರುತ್ತಿತ್ತು. ಅನಿಷ್ಟ ಮಗ್ಗದ ಹೆಸರೆತ್ತಬೇಡಿ, ಅದು ಮಗ್ಗವಲ್ಲ, ಕೊರಳಿಗೆ ಹಗ್ಗ ಎಂಬುದು ಆತನ ನಿರಾಸೆಯ ರೋಷಗಳ ಉದ್ಗಾರವಾಗಿತ್ತು. ಯಾಕೆಂದರೆ ಅವನ ಅಜ್ಜನ ಕಾಲದಲ್ಲಿ ಬ್ರಿಟಿಷರು ಹಗ್ಗದ ಮಿಲಾಯಿತಿ ಮಿಲ್ಲಿನ ಬಟ್ಟೆಗಳನ್ನು ನಮ್ಮ ದೇಶದಲ್ಲಿ ಏರಿಬಿಟ್ಟರು. ಅವೇನು ನಿಜಕ್ಕೂ ನಿಕೃಷ್ಟ ವಸ್ತುಗಳು. 1 ವರ್ಷದಲ್ಲಿ ಕರೆಬರಗಳಾಗಿ ಅರ್ಧ ಚಿಂದಿ ಆಗ್ತಾ ಇದ್ವು. 1 ತಿಂಗಳಲ್ಲಿ ಅರ್ಧ ಚಿಂದಿ ಆಗ್ತಾ ಇದ್ವು. 1 ತಿಂಗಳಲ್ಲಿ ವಿವರಣವಾಗಿ 1 ತಿಂಗಳಲ್ಲಿ ಮಾಯವಾಗ್ತಾ ಇದ್ವು. ಬಹು ಹಗ್ಗ ಜನರಿಗೆ ಬೇಕಾದದ್ದು. ಹಗ್ಗದ ಬಿಕಾರಿಗಳಾದರು. ಅವರಿಗೆ ಅನ್ನಕ್ಕೆ ಸಂಚಕಾರವಾಯಿತು.
3. ಸರಿಯಾದ ಉತ್ತರ. ಅಬ್ದುಲ್ ರಹೀಮನಿಗೆ ಏನೆಂದ್ರೆ ಸಿಟ್ಟು ಬರ್ತಿತ್ತು? ಮಾತ್ರ ಎಂದರೆ ಸಿಟ್ಟು. ಸರಿಯಾದ ಉತ್ತರ. ಎಲ್ಲರಿಗೂ ಧನ್ಯವಾದಗಳು. ಅಬ್ದುಲ್ ರಹೀಮನಿಗೆ ಮಕ್ಕಳ ಬಗ್ಗೆ ದ್ವೇಷ ಉಂಟಾಗಲು ಕಾರಣವೇನೆಂದರೆ ಇಂಗ್ಲೆಂಡ್ನಿಂದ ತಯಾರಾದ ಬಟ್ಟೆಗಳನ್ನು ಭಾರತಕ್ಕೆ ತಂದು ಕಡಿಮೆ ಬೆಲೆಯಲ್ಲಿ ಮಾರುತ್ತಿದ್ದರಿಂದ ಮಕ್ಕಳ ಬಟ್ಟೆಗಳ ಬೇಡಿಕೆ ಕಡಿಮೆಯಾಯಿತು. ಆದ್ದರಿಂದ ಅವನ ಮನೆಯಲ್ಲಿ ಒಂದು ಹೊತ್ತು ಊಟಕ್ಕೂ ಇಲ್ಲವಂತಾಯಿತು. ಆದ್ದರಿಂದ ಅವನು ತನ್ನ 3 ಮಕ್ಕಳಿಗೆ ಮಗ್ಗದ ಕೆಲಸವನ್ನು ಕಲಿಸಬಾರದು ಎಂದು ತನ್ನ 3 ಮಕ್ಕಳನ್ನು ಒಳ್ಳೆಯ ಶಾಲೆಗೆ ಕಳಿಸಿದ. ತಂದೆಯ ಆಸೆಯಂತೆ 3 ಮಕ್ಕಳಲ್ಲಿ 2 ಮಕ್ಕಳು ಆತನ ಆಸೆಯನ್ನು ಈಡೇರಿಸಿದರು. ಆದರೆ ಇನ್ನೊಬ್ಬ ಕರೀಂ ಆತನ ಆಸೆಯನ್ನು ಈಡೇರಿಸಲಿಲ್ಲ. ಆದ್ದರಿಂದ ಅವನಿಗೆ ಬಹಳ ಬೇಸರ ಉಂಟಾಯಿತು ಎಂದು ತಿಳಿಸಿಕೊಟ್ಟ ಸಹೋದರಿ ಸೃಷ್ಟಿಯವರಿಗೆ ಧನ್ಯವಾದಗಳು. ಮಹಾತ್ಮ ಗಾಂಧೀಜಿಯವರ ನವೀನ ಶಿಕ್ಷಣ ಬಗೆಗೆ ಅರಿವು ಮೂಡಿಸುವುದರ ಬಗ್ಗೆ ತಿಳಿಸಿಕೊಳ್ಳಲು ಬರುತ್ತಿದ್ದಾರೆ ಸಹೋದರ ಯತೀಶ್ ಅವರು. ಎಲ್ಲರಿಗೂ ಮಧ್ಯಾಹ್ನ ಶುಭೋದಯ. ನನ್ನ ಹೆಸರು ಯತೀಶ್. 8ನೇ ತರಗತಿಯಲ್ಲಿ ಡಿ ವಿಭಾಗದಲ್ಲಿ ಓದುತ್ತಿದ್ದೇನೆ. ನಾನು ನಿಮಗೆ ಏನು ತಿಳಿಸಿಕೊಡುತ್ತಿದ್ದೇನೆ ಅಂದರೆ ನವೀನ ಶಿಕ್ಷಣ ಬಗ್ಗೆ ತಿಳಿಸಿಕೊಡುತ್ತೇನೆ. ಮಹಾತ್ಮ ಗಾಂಧಿ ಪ್ರೇರಣೆಯಿಂದ ಕೆಲವು ಶಾಲೆಗಳಲ್ಲಿ ನವೀನ ಶಿಕ್ಷಣ ಪ್ರಾರಂಭವಾಯಿತು. ಈ ವ್ಯವಸ್ಥೆಯಲ್ಲಿ ವಿದ್ಯಾರ್ಥಿಗಳಿಗೆ ಹಲವು ತರಹದ ಔದ್ಯೋಗಿಕ ಶಿಕ್ಷಣವನ್ನು ಕೊಡುವುದು, ಅವರಲ್ಲಿ ಹಸ್ತಕೌಶಲ್ಯವನ್ನು, ದೇಹ ಶ್ರಮದಲ್ಲಿ ಗೌರವ ಭಾವವನ್ನು ಉಂಟು ಮಾಡುವುದು ಒಂದು ಭಾಗವಾಗಿತ್ತು. ಕೆಲವರಿಗೆ ಬೆತ್ತದ ಕೆಲಸ, ಕೆಲವರಿಗೆ ಕೃಷಿ, ಕೆಲವರಿಗೆ ಮಗ್ಗದ ಕೆಲಸವನ್ನು ಕಲಿಸತೊಡಗಿದರು. ಆದರೆ ಹುಡುಗ ಕರೀಂ ನೀರಿನಲ್ಲಿ ಮೀನು ಈಜು ಆಡುವಷ್ಟೇ ಸುಲಭವಾಗಿ ಮಗ್ಗದ ಕೆಲಸವನ್ನು ಕಲಿತು ಬಿಟ್ಟನು. ಅವನ ತಂದೆಗೆ ಬಹಳ ಸಿಟ್ಟು ಬಂದಿತು. ಮುಖ್ಯೋಪಾಧ್ಯಾಯರಾದ ಶಂಕರಪ್ಪ ಅವರೊಡನೆ ನಿಷ್ಠುರವಾದ ಜಗಳವನ್ನು ಆಡಿದ್ದರು. ಆದರೆ ಹುಡುಗ ಕರೀಂ ಶಾಲೆಯ ಮಗ್ಗದಲ್ಲಿ ಒಂದು ಪರಿವರ್ತನೆಯನ್ನು ಮಾಡಿದ್ದನು. ತನ್ನದೇ ಬುದ್ಧಿವಂತಿಕೆಯಿಂದ ಮತ್ತು ಅವನ ಕೌಶಲ್ಯದಿಂದ ಮಾಡಿದ್ದನು. ಅದನ್ನು ಶಂಕರಪ್ಪ ಅವರು ನೋಡಿ ಪ್ರಶಂಸೆ ಮಾಡಿ ಮೇಲಧಿಕಾರಿಗಳಿಗೆ ವರದಿ ಮಾಡಿದರು. ಅದರ ಫಲಸ್ವರೂಪವಾಗಿ ಸರ್ಕಾರದಿಂದ ಹುಡುಗ ಕರೀಮನಿಗೆ 1 ಬೆಳ್ಳಿಯ ಪದಕವು ಮತ್ತು 100 ರೂಪಾಯಿ ಬಹುಮಾನವಾಗಿ ಕೊಟ್ಟರು. ಹುಡುಗನ ಉತ್ಸಾಹ ಆಕಾಶಕ್ಕೇರಿತು. ತಂದೆ ಈ ಹಠಮಾರಿಗೆ ಮಗ್ಗದ ಹುಚ್ಚನ್ನು ಬಿಡಿಸಬೇಕೆಂದು ಶಾಲೆಯಿಂದಲೇ ಬಿಡಿಸಿಬಿಟ್ಟರು. ಹೆಡ್ ಮಾಸ್ಟರ್ ಆದ ಶಂಕರಪ್ಪ ಅವರು ಎಷ್ಟೇ ಬೇಡಿಕೊಂಡರೂ ಗಣಿಸದೆ ನಿರಾಕರಿಸಿದರು. ನಾನು ಇಷ್ಟೆಲ್ಲ ಹೇಳಿದ್ದೇನೆ. ಇದರ ಮೇಲೆ 1-2 ಪ್ರಶ್ನೆಗಳನ್ನು ಕೇಳುತ್ತೇನೆ. ರಹೀಂ ಮಗನನ್ನು ಯಾಕೆ ಶಾಲೆಯಿಂದ ಬಿಡಿಸಿದರು? ರಹೀಂ ಮಗನನ್ನು ಯಾಕೆ ಶಾಲೆಯಿಂದ ಬಿಡಿಸಿದನು? ಏಕೆಂದರೆ ಅವನು ಶಾಲೆಯಲ್ಲಿ ಮಗ್ಗದ ಕೆಲಸವನ್ನು ಮಾಡುತ್ತಿದ್ದ ಕಾರಣ ರಹೀಮನು ಕರೀಮನನ್ನು ಶಾಲೆಯಲ್ಲಿ ಬಿಡಿಸಿದ. ಮಹಾತ್ಮ ಗಾಂಧೀಜಿಯವರು ಕೆಲವು ಶಾಲೆಗಳಲ್ಲಿ ಯಾವ ಶಿಕ್ಷಣ ಪ್ರಾರಂಭ ಮಾಡಿದರು? ನವೀನ ಶಿಕ್ಷಣ ಪ್ರಾರಂಭ. ಇಷ್ಟು ಹೊತ್ತು ಮಾತಾಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.
ಗೌಪ್ಯವಾದ ಹಳೆ ಕಾಲದ ಸೀರೆ ಮತ್ತು ಹಳೆ ಕಾಲದ ಸರವನ್ನು ಅಲಂಕಾರಕ್ಕೆಂದು ಎರವಲು ಸರಿಯಾದ ಉತ್ತರ. ತಂದೆಗೆ ಅವನು ಶಾಲೆಯಲ್ಲಿ ಮಗ್ಗದ ವಿಷಯ ಕಲಿತಿದ್ದಾನೆ ಅಂತ ಗೊತ್ತಾದ ತಂದೆಗೆ ಏನು ಉಂಟಾಗಿತ್ತು? ಅವನನ್ನು ಶಾಲೆಯಿಂದ ಬಿಡಿಸಬೇಕೆಂಬುದು ಚಿಂತನೆ. ತಪ್ಪು. ರೋಷ ಹುಟ್ಟಿತು. ಸರಿಯಾದ ಉತ್ತರ. ಇಷ್ಟೊತ್ತು ಮಾತನಾಡಲು ಅವಕಾಶ ಕೊಟ್ಟ ನಮ್ಮೆಲ್ಲರಿಗೂ ಧನ್ಯವಾದ. ಗುರುಗಳಿಗೆ ತನ್ನ ಮಗನ ಬಗ್ಗೆ ಕೋಪ ಬರಲು ಕಾರಣವಾದ ಅಂಶಗಳೆಂದರೆ ತಂದೆಯ ಮಾತನ್ನು ಉಲ್ಲಂಘಿಸಿದನು. ಆದ್ದರಿಂದ ಅವನು ತಂದೆ ಹೇಳಿದನು ಶಾಲೆಯಲ್ಲಿ ಮಕ್ಕಳ ಕೆಲಸವನ್ನು ಕಲಿತಿದ್ದು ಮತ್ತು ವಾರ್ಷಿಕೋತ್ಸವದ ಸಮಯದಲ್ಲಿ ತಾಯಿಯಿಂದ ಸೀರೆ ಮತ್ತು ಚಿನ್ನದ ಸರವನ್ನು ತೆಗೆದುಕೊಂಡು ವಾರ್ಷಿಕೋತ್ಸವ ಮುಗಿದ ಮೇಲೆ ಎಲ್ಲೋ ಮಾಯವಾಗಿ ಹೋಗಿತ್ತು. ಈ ಅಂಶಗಳನ್ನು ತಿಳಿಸಿಕೊಟ್ಟ ಸಹೋದರಿ ಅಮೃತ ಅವರಿಗೆ ಧನ್ಯವಾದಗಳು. ಮನೆ ಬಿಟ್ಟು ಹೋಗಿದ್ದ ಕರೀಮನು ಹಣ ಸಂಪಾದಿಸಿಕೊಂಡು ಹಿಂದಿರುಗಿದಾಗ ನಡೆದ ಘಟನೆಗಳನ್ನು ತಿಳಿಸಿಕೊಡಲು ಬರುತ್ತಿದ್ದಾರೆ ಸಹೋದರ ಸಂದೇಶವರು. ಎಲ್ಲರಿಗೂ ಮಧ್ಯಾಹ್ನದ ಶುಭೋದಯಗಳು. ನನ್ನ ಹೆಸರು ಸಂದೇಶ. ನಾನು 8ನೇ ತರಗತಿ ಡಿ ವಿಭಾಗದಲ್ಲಿ ಓದುತ್ತಿದ್ದೇನೆ. ನಾನು ಕರೀಮನು ಹೇಗೆ ಸಾಕಷ್ಟು ಧನವಂತನು ಹಾಗೂ ಯಶಸ್ವಿಯನ್ನು ಪಡೆದಿದ್ದಾನೆ ಎಂಬ ಸಂವಾದವನ್ನು ನಡೆಸಿಕೊಳ್ಳುತ್ತೇನೆ. ಒಂದು ದಿನ ಶಾಲೆಯ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಹಳೆಯ ವಿದ್ಯಾರ್ಥಿಗಳ ಒಂದು ನಾಟಕವಿತ್ತು. ಅದಕ್ಕೆಂದು ಅದರಲ್ಲಿ ಕರೀಮನು ಸ್ತ್ರೀ ಪಾತ್ರ. ಕರೀಮನು ಅದಕ್ಕೆಂದು ಅವರ ತಾಯಿಯಿಂದ ಹಳೆ ಕಾಲದ ಸರವನ್ನು ಎರವಲು ತೆಗೆದುಕೊಂಡ. ನಾಟಕ ಮುಗಿದ ನಂತರ ಮನೆಗೆ ಬರಲಿಲ್ಲ. ತಂದೆಯ ಮೈಯಲ್ಲಿ ಅಗ್ನಿ ಸಂಚಾರವಾಯಿತು. ಮಗನನ್ನು ಕ್ರೂರವಾಗಿ ಶಪಿಸಿದನು. ಹಾಳಾಗಿ ಹೋಗಲಿ, ಹಠ ಮಾಡಿ. ತಂದೆಯ ಮಾತನ್ನಷ್ಟೇ ಉಲ್ಲಂಘಿಸಿದವನು ಎಂದು ತಿಳಿದಿದ್ದೆ. ಆದರೆ ಈಗ ಕಳ್ಳನೆಂದು ತಿಳಿಯಿತು. ನನಗೆ ಇಬ್ಬರೇ ಮಕ್ಕಳು. ಕಳ್ಳನಾದವನ ಪರಿಚಯ ನನಗಿಲ್ಲ ಎಂದು ಆಣೆ ಹಾಕಿದನು. ಈಗ ಕರೀಮನು ಬೆಳೆದು ಯುವಕನಾಗಿದ್ದಾನೆ. ಮನೆಯ ಮುಂದೆ ಬಂದು ಬಾಗಿಲನ್ನು ತಟ್ಟಿದ. ತಂದೆ ಬಾಗಿಲು ತೆಗೆದು ಅವನ ಮುಖವನ್ನು ನೋಡಿ ಗಡಾರನೆ ಬಾಗಿಲನ್ನು ಮುಚ್ಚಿದ. 1 ಗಂಟೆ ಬಾಗಿಲು ಬಡಿದರೂ ತಾಯಿ ಹತ್ತು ಹಂಬಲಿಸಿದರೂ ಬಾಗಿಲನ್ನು ತೆಗೆಯಲಿಲ್ಲ. ಕೊನೆಗೆ ನಿವೃತ್ತರಾದ ಶಂಕರಪ್ಪ ಅವರ ಮನೆಗೆ ಹೋಗಿ ಸಂಧಾನ ಮಾಡಿಸಿರಿ ಎಂದು ನಿವೇದಿಸಿದ. ನನ್ನ ಮುಖವನ್ನೇ ನೋಡಬಾರದು ಎಂದು ಹಠವಿದ್ದರೆ ಕೊನೆಗೆ ನನ್ನನ್ನು ತಾಯಿಯಾದರೂ ಕಾಣಬಾರದೆ? ತಾಯಿಯ ಚಿನ್ನದ ಸರವನ್ನು ತಂದಿದ್ದೇನೆ. ಅದರೊಡನೆ 10,000 ರೂಪಾಯಿಗಳನ್ನು ತಂದಿದ್ದೇನೆ. ಅದನ್ನಾದರೂ ತಾಯಿಯ ಕಾಲ ಮೇಲೆ ಹಾಕಿ ಹೋಗುತ್ತೇನೆ. ನೀವು ತಂದೆಗೆ ಸಮಾಧಾನ ಹೇಳಿ. ನಿಮ್ಮ ಹಳೆಯ ಶಿಷ್ಯನಿಗೆ ಇದೊಂದು ಉಪಕಾರ ಮಾಡಿ ಎಂದ. ಶಂಕರಪ್ಪ ಅವರು ಮೃತನೊಡನೆ 1 ಗಂಟೆ ಗೋಗರೆದರು, ತರ್ಕಿಸಿದರು, ಚರ್ಚಿಸಿದರು, ನಿವೇದಿಸಿದರು. ಆದರೆ ನಿಷ್ಫಲವಾಯಿತು. ಒಂದು ಮಾತನ್ನು ಕೇಳುವ ತಾಳ್ಮೆ ಮುದುಕನಿಗೆ ಇರಲಿಲ್ಲ. ಸಾಹೇಬ್ ಬಹದ್ದೂರ್ ಹುಸೇನ್ ಸಾಹೇಬರ ಕೀರ್ತಿಗೆ ಮಸಿ ಹಚ್ಚಿದ್ದಾನೆ ಈ ಹಠಮಾರಿ. ಇದನ್ನೆಲ್ಲ ನೀವೇ ಇವನಿಗೆ ಕಲಿಸಿಕೊಟ್ಟಿದ್ದು. ನಿಮ್ಮಿಂದಲೇ ಇವನು ನಮ್ಮ ವಂಶದ ಕೀರ್ತಿಯನ್ನು ಮಣ್ಣುಪಾಲು ಮಾಡಿದ. ಹಣ ತಂದಿದ್ದಾನಂತೆ. ಕಳವಿನದೋ ದರೋಡೆಯಾಣವು ಎಂದು ಕ್ರೂರವಾಗಿ ಸಿಲುಕಿದ. ಕೊನೆಗೆ ಮುಖ ಮಾಡಿಸಿಕೊಂಡು ಶಂಕರಪ್ಪ ಅವರು ಹಿಂತೆರಳಿದರು. ಕರೀಮನ ಹಣ ಕಳವಿನದೂ ಅಲ್ಲ, ದರೋಡೆಯದೂ ಅಲ್ಲ. ಸಣ್ಣ ಪ್ರಾಯದಲ್ಲಿ ಮಕ್ಕಳ ಸಹಕಾರಿ ಸಂಘವೊಂದನ್ನು ಸ್ಥಾಪಿಸಿ ಅವನೀಗ ಅದರ ಅಧ್ಯಕ್ಷನಾಗಿದ್ದಾನೆ. ಮಕ್ಕಳ ಯಂತ್ರದ ಪ್ರಯೋಗ
ಬಯಸುತ್ತಿದ್ದಳು. ಆಗ ಅವರ ತಂದೆ ಪಾಶಿಯಾಯಿತೆ ಅಥವಾ ಜೈಲಿಗೆ ಹೋದನೆ ಎಂದು ಹೇಳಿದ. ಆಗ ಶಂಕರಪ್ಪನವರು ಏನೂ ಆಗಿಲ್ಲ ರಹೀಂ ಸಾಹೇಬರೇ, ನಿಮ್ಮ ಮಗ ರಾಷ್ಟ್ರಪತಿಗಳಿಂದ ಪದ್ಮಭೂಷಣ ಪ್ರಶಸ್ತಿಯನ್ನು ಪಡೆದಿದ್ದಾನೆ ಎಂದು ಹೇಳಿದ. ಆಗ ರಹೀಮನಿಗೆ ನಾನು ಹೇಗೆಲ್ಲ ನನ್ನ ಮಗನನ್ನು ಶಪಿಸಿದೆ, ಆದರೂ ದೇವರು ದೊಡ್ಡವನು. ನನ್ನ ಮಗನನ್ನು ದೊಡ್ಡ ವ್ಯಕ್ತಿಯನ್ನಾಗಿ ಮಾಡಿದನು. ಈ ವಿಷಯವಾಗಿ ನಾನು 2 ಪ್ರಶ್ನೆಗಳನ್ನು ಕೇಳುವೆ.